ಕಣ್ಣು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿ ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಕೈ ತುಂಬಿದ ಬಳಿಕ ಪೂಜಿಸಲಿಲ್ಲ ನಮ್ಮ ಕೂಡಲ ಸಂಘ ಶರಣಿಗೆ ಅಂತ ಹೇಳಿದಂತೆ ಇವತ್ತು ಹಾರ್ಕುಟ್ ಶ್ರೀಯವರ Knowledge Park, the Creative School. Admissions are open from LKG to 10th standard. Free uniform for new admission students. ಶಿಕ್ಷಣ ಪಡೆಯೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆಂದ್ರೆ ಇದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೆ. ಈಗಾಗಲೇ ನಾವು ಬರುವಾಗ ನಾವು ಮಾತಾಡ್ತಾ ಇದ್ವಿ, ಯಾರ್ಯಾರು ಈ ಮಠಕ್ಕೆ ಬರ್ತಾರೆ ಅವ್ರಿಗೆ ಯಾವಾಗಲೂ ಒಳ್ಳೇದೇ ಆಗಿದೆ. ಬಹುಶಃ ಇಲ್ಲಿ ಇರ್ತಕ್ಕಂಥ ತಾವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ತಾವೇನ್ ಬಂದಿದ್ದೀರಿ, ಪರಮ ಪೂಜ್ಯರ ಆಶೀರ್ವಾದ ಯಾವಾಗ್ಲೂ. Horizon English Medium Public School, empowering bright future. Admissions are open. Noble Public School. Admissions are open. इल्म ही आदमी को इंसान बनाता है. ನಿಮ್ಮ ನಮ್ಮೆಲ್ಲರ ಮೇಲೆ ಇರ್ತದೆ. ಮತ್ತೆ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀನಿ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಒಳ್ಳೇದೇ ಆಗ್ತದೆ. ಬಹುಶಃ ಮರಂಕಲ್ ಅವರು ಕೂಡ ಬಂದಿದ್ದಾರೆ, ಹಿರಿಯರು ಅವರು ಕೂಡ ಬಂದಿದ್ದಾರೆ. ತಮಗೂ ನಮಸ್ಕಾರ. ಇಲ್ಲಿ ಬಂದಿದ್ದೀವಿ ಅಂದ್ರೆ ಖಂಡಿತವಾಗಿ ಒಳ್ಳೇದೇ ಆಗ್ತದೆ ಅಂತ ನನ್ಗೆ ಅನಿಸ್ತದೆ. ಇವತ್ತು ಇಲ್ಲಿ ನಾನು ಬಂದಿದ್ದೀನಂದ್ರೆ ನಮ್ಮ ತಂದೆಯವರಾಗಿರುವಂತ ದಿವಂಗತ ಧರಮ್ ಸಿಂಗ್ ಸಾಹೇಬರು ನನಗೆ ನೆನಪು ಬರ್ತಾರೆ. ಅವರು ಈ ಭಾಗದ ಸಂಸದರಾಗಿ ಯಾವಾಗ್ಲೂ ಕೂಡ ಹಾರ್ಕುಟ್ ಮಠಕ್ಕೆ ಬರ್ತಾ ಇದ್ರು. ನಂಗೆ ಗೊತ್ತಿದೆ ಅವರು ಇರ್ತಕ್ಕಂಥ ಪರಮ ಪೂಜ್ಯರು ಬಹಳ ಒಂದು ಸರಳ ಜೀವಿ. ಯಾವಾಗಲೂ ಕೂಡ ನಮ್ಗೆ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಹಲವಾರು ವೇದಿಕೆ ನಾವು ಹಂಚ್ಕೊಂಡಿದ್ದೀವಿ. ಅವ್ರು ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಏನು ಹಿಂದೆ ಚನ್ನಬಸವ ಶಿವಯೋಗಿಗಳು ನಡೆದಾಡುವ ಒಂದು ದೇವರು. ಬಹುಶಃ ನಾನು ತಿಳಿದಿರುವಂತೆ 25 ಏಪ್ರಿಲ್ 1996, ಈಗ 30 ವರ್ಷ ಆಗ್ತದೆ ಅವರ ಪಟ್ಟಾಧಿಕಾರಿ ಆಗಿ. ಅವರು ಮಾಡಿರುವಂತ ಕೆಲಸ ಕಾರ್ಯಗಳು ಕೇವಲ ಜನ ಮೆಚ್ಚುವ ಕೆಲಸ ಅಲ್ಲ, ಶಿವ ಮೆಚ್ಚುವ ಕೆಲಸವೂ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ಇವಾಗ ಮರವಿದ್ದು ಫಲವೇನು ನೆರಳಿದನಕ್ಕ, ಧನವಿದ್ದು ಫಲವೇನು ದೇಹವಿರದಕ್ಕ, ಅಲಗಿದ್ದು ಫಲವೇನು ಮನವಿಲ್ಲದನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಚೆನ್ನ ಮಲ್ಲಿಕಾರ್ಜುನ ಹೇಳಿದಂತೆ ಪರಮ ಪೂಜ್ಯರು ಒಂದು ಮಾರ್ಗದರ್ಶನ ಯಾವಾಗ್ಲೂ ಅವರು ಮಾಡ್ತಕ್ಕಂಥ ಈ ಒಂದು ಸ್ಥಳ ಹೆಂಗಿದೆ ಅಂದ್ರೆ ಯಾವ ಜಾತಿ ಭೇದ ಭಾವ ಕಂದಚಾರ ಎದಕ್ಕೂ ಕೂಡ ಆಸ್ಪಾದಿಲ್ಲ. ಇಲ್ಲಿ ಇರ್ತಕ್ಕಂಥ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಏನ್ ಬರ್ತಾರೆ ಎಲ್ಲರಿಗೆ ಇಲ್ಲಿ ಪುಣ್ಯ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಇವತ್ತು ಇಲ್ಲಿ ಇರ್ತಕ್ಕಂಥ ಅವ್ರು ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನ ಯಾವಾಗ್ಲೂ ಕೂಡ ನಾನು ಮಾತಾಡುವಾಗ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಅವರು ನಾನು ಹೇಳಿದ್ರು, ಯಾವಾಗ್ಲೂ ಕೂಡ ಹೆಚ್ಚಿನ ಒಂದು ಆದ್ಯತೆ ಈ ಒಂದು ಭಾಗದಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯ ಅಂತ ನೀಡ್ಬೇಕಂತ ಅವ್ರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ನಾನು ಅಧ್ಯಕ್ಷನಾಗಿ ಸುಮಾರು 2 ವರ್ಷ ನಂತರ ನಮ್ಮ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ವತಿಯಿಂದ ಅಕ್ಷರ ಆವಿಷ್ಕಾರ ಅಂತ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಯಾವಾಗ್ಲೂ ಹೇಳ್ತಾರೆ ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಶಿಕ್ಷಣದಲ್ಲಿ ನಾವು ಬಹಳ ಹಿಂದುಳಿದ ಇದ್ದೀವಿ, ಹೆಚ್ಚಿನ ಒಂದು ಒತ್ತು ನೀಡಬೇಕು. ಆ ಒಂದು ಕಾರಣಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬಂದಿರುವಂತಹ ಒಂದು ಅನುದಾನ ಕನಿಷ್ಠ 25% ಹಣ ಶಿಕ್ಷಣಕ್ಕಾಗಿ ನಾವು ಉಪಯೋಗಿಸಬೇಕಂತ ಒಂದು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ. ಮೊದಲು 2 ವರ್ಷ ನಾವು ಬಂದಾಗ ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ. ನಂತರ ನಮ್ಮ ಎಲ್ಲ ಮಂತ್ರಿಗಳಿಗೆ ನಮ್ಮ ಮಂಡಳಿಯ ಸದಸ್ಯರಿಗೆ ನಾವು ಮಾತಾಡಿ ಮುಂದೆ ಬರತಕ್ಕಂತ 5 ವರ್ಷ ಶೈಕ್ಷಣಿಕ ವರ್ಷ ಕಡ್ಡಾಯವಾಗಿ ಎಲ್ಲ ಶಾಸಕರಾಗಿ ಎಲ್ಲ ಸಚಿವರಾಗಿ ಅವರವರ ಒಂದು ಕ್ಷೇತ್ರಕ್ಕೆ ಬಂದಿರುವಂತಹ ಒಂದು ಅನುದಾನ
ಕಡ್ಡಾಯವಾಗಿ ಶಿಕ್ಷಣಕ್ಕೆ ನಾವು ಉಪಯೋಗಿಸಬೇಕು ಅಂತ ಒಂದು ಆದೇಶ ನಾವು ಹೊರಡಿಸ್ತಿದ್ದೀವಿ. ಆ ಒಂದು ಭಾಗದಲ್ಲಿ ಇವತ್ತು ಸುಮಾರು 2,000 ಕೋಟಿ ಈ ಒಂದು ಕಳೆದ 2 ವರ್ಷದಲ್ಲಿ ಶಿಕ್ಷಣಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಈ ಒಂದು ಕೆಪಿಎಸ್ ಶಾಲೆಗಳು ಇದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತದೆ. ಈಗ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರಿಗೆ ಏನೇನು ಸೌಲಭ್ಯಗಳಿವೆ, ಏನೇನು ಅವಕಾಶಗಳಿವೆ, ಅದು ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಸಿಗಬೇಕು ಅಂತ ಕೆಪಿಎಸ್ ಶಾಲೆಗಳು ನಮ್ಮ ಸರ್ಕಾರ ಇವತ್ತು ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಮತ್ತೆ ನಮ್ಮ KKRDB ವತಿಯಿಂದ ಇವಾಗ ತನಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಪಿಎಸ್ ಶಾಲೆಗಳು ಎಷ್ಟಂದ್ರೆ 247 ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 41 ಕ್ಷೇತ್ರಗಳಲ್ಲಿ 7 ಜಿಲ್ಲೆಯಲ್ಲಿ ಇದು ಕೇವಲ 60. ಆದ್ರೆ ಈ ಬಾರಿ ಮುಂದೆ ಬರ್ತಕ್ಕಂಥ 1.5 ವರ್ಷದಲ್ಲಿ 300 ಶಾಲೆಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ 100 ಶಾಲೆಗಳು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 200 ಶಾಲೆಗಳು, 300 ಶಾಲೆಗಳು. ಮತ್ತೆ ಅದರಲ್ಲಿ ವಿಶೇಷವಾಗಿ ನಾವು ಈ ಒಂದು ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಸುಮಾರು 7 ಕೆಪಿಎಸ್ ಶಾಲೆಗಳು ಅಲ್ಲೂ ಕೂಡ ಪ್ರಾರಂಭ ಆಗ್ತಾ ಇದ್ದೀವಿ. ದೇವನಾಳು, ಗೋಟಾಳ್, ನಾರಾಯಣಪುರ್, ಕೊಹಿನೂರ್, ಉಜ್ರಂ ಇಂತಹ ನಾವು ಮಾಡ್ತಾ ಇದ್ದೀವಿ. ಅವಶ್ಯಕತೆ ಇರ್ತಕ್ಕಂಥ ಇಲ್ಲಿ ನಾವು ಮಾಡ್ತಾ ಇದೀವಿ ಅಂದ್ರೆ ಯಾವ ಒಂದು ಕ್ಷೇತ್ರದಲ್ಲ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಉದ್ದೇಶ ಈ ಒಂದು ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಬಹುಶಃ ತಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ನೋಡಿರ್ತೀನಿ, ಕಳೆದ ಇರತಕ್ಕಂಥ ಒಂದು ಅಧಿವೇಶನದಲ್ಲಿ ಡಿಸೆಂಬರ್ 16ನೇ ತಾರೀಕಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದು ಎಜುಕೇಶನ್ ಎಕ್ಸ್ಪರ್ಟ್ ಕಮಿಟಿ ಮುಖಾಂತರ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದೀವಿ. ಇವಾಗ ಪರಮ ಪೂಜ್ಯರು ಕೂಡ ಈ ಒಂದು ಭಾಗಕ್ಕಾಗಿ ಹೆಚ್ಚಿನ ಒಂದು ರೀತಿ ಒಂದು ಸುಮಾರು ನಾನು ತಿಳಿದಿರುವಂತೆ ಒಂದು 500-600 ಮಕ್ಕಳಿಗೆ ಅವರು ಅನುಕೂಲ ಮಾಡ್ತಾ ಇದ್ದಾರೆ. 2,000 ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಕೂಡ ಅವರು ನೀಡ್ತಾ ಇದ್ದಾರೆ. ಅದ್ರ ಜೊತೆಯಾಗಿ ಉಚಿತವಾಗಿ ಬಹುಶಃ ವಸತಿ ಮತ್ತೆ ಊಟ ಮತ್ತೆ ಅನ್ನ ದಾಸೋಹ ಅಂತ ಒಳ್ಳೆಯ ರೀತಿಯಿಂದ ಅವರು ಕೆಲಸ ಕಾರ್ಯಗಳನ್ನು ಯಾವಾಗಲೂ ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ನಮ್ಮ ತಂದೆಯವರಾಗಿರುವಂತ ದಿವಂಗತ ಧರಮ್ ಸಿಂಗ್ ಅವರು ಬಹುಶಃ ನಂಗೆ ತಿಳಿದಿರುವಂತೆ ಹಿಂದಿನ ಒಂದು ಸರ್ಕಾರದಲ್ಲಿ ಅವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇದ್ರು. ಹಾರ್ಕೂಡ್ ಮಠಕ್ಕೆ ಅವಾಗ ಆಂಜನೇಯವರು ಅವರು ಸೋಷಿಯಲ್ ಸಮಾಜ ಕಲ್ಯಾಣ ಸಚಿವರಾಗಿದ್ರು. ನಂಗೆ ತಿಳಿದಿರುವಂತೆ ಸುಮಾರು ಒಂದು 50 ಲಕ್ಷದ ಒಂದು ಅನುದಾನ ನೀಡ್ತಕ್ಕಂಥ ಅವ್ರ ಕಲ್ಯಾಣ ಮಂಟಪಕ್ಕೆ ಅವರು ನೀಡಿದ್ರು. ಇವತ್ತು ನಾವು ನಮ್ಮ ಸರ್ಕಾರದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರುವಂತೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು ಹಾಗೂ ಎಲ್ಲ ಸಚಿವರು ಕೂಡ ನಾವೆಲ್ಲರೂ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಈ ಒಂದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ತಮ್ಗೆಲ್ಲರೂ ಗೊತ್ತಿರುವಂತೆ ನಾನು ಅದರ ಬಗ್ಗೆ ನಾವು ಕೊಟ್ಟಿರುವಂತಹ ಕೆಲಸಗಳು ಕಾರ್ಯಗಳ ಬಗ್ಗೆ ನಾನು ಹೇಳುವುದಕ್ಕೆ ನಾನು ಹೋಗಲ್ಲ. ಆದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟೆ ಜನರಿಗೂ ಕೂಡ ಮುಟ್ತಕ್ಕಂಥ ಈ ಒಂದು 30 ತಿಂಗಳಲ್ಲಿ ಸುಮಾರು 1,08,000 ಕೋಟಿ ವೆಚ್ಚದಲ್ಲಿ ನೇರವಾಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅದ್ರ ಮುಖಾಂತರ ತಮ್ಗೆಲ್ಲರೂ ನೀಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಪರಮ ಪೂಜ್ಯರು ಇವತ್ತು ನಾನಿಲ್ಲಿ ಬಂದಿದ್ದೇನೆಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರಿಗೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೇದೇ ಹಾಗೆ ಆಗ್ತಿದೆ ಅಂತ ನಮ್ಮ ಅಣ್ಣವರಾಗಿರುವಂತ ವಿಜಯ್ ಸಿಂಗ್ ಅವರು ಯಾವಾಗ್ಲೂ ಕೂಡ ನಮ್ಗೆ ಹೇಳ್ತಾರೆ, ನಾವು ಹೆಚ್ಚಿನ ಒಂದು ಅನುದಾನ ನಾವು ಹಾಕಬೇಕು. ಬಹುಶಃ ಈ ಒಂದು ಶಾಲೆಗಳಲ್ಲಿ KPS ಶಾಲೆಗಳಲ್ಲಿ 7 ಶಾಲೆಗಳು ಬರ್ಬೇಕಂದ್ರೂ ಅವರು ಒಂದು ಪಾತ್ರ ಬಹಳ ದೊಡ್ಡದಿದೆ. ಅವ್ರು ಯಾವಾಗ್ಲೂ ಹೇಳ್ತಾರೆ ಶಿಕ್ಷಣಕ್ಕೆ ಇಲ್ಲಿ ನಾವು ಹಾಕ್ಬೇಕು ಮಾಡ್ಬೇಕು, ಮತ್ತು ಆರೋಗ್ಯ ಆವಿಷ್ಕಾರ ಅಂತ ಒಂದು ಇನ್ನೊಂದು ಯೋಜನೆ ಮಾಡಿದ್ದೀವಿ. ಮಾಡ್ಬೇಕು ಅಂದ್ರೂ ಕೂಡ ಹೆಚ್ಚಿನ ಒಂದು ಅನುದಾನ ಇಲ್ಲಿ ನೀಡಬೇಕು ಅಂತ ಯಾವಾಗಲೂ ಕೂಡ ನನಗೆ ಒತ್ತಡವನ್ನು ಅವರು ಮಾಡ್ತಾ ಇರ್ತಾರೆ. ನಾವು ಪಕ್ಷ ಭೇದ ಭಾವ ಎಂದು ನೋಡದೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಹೆಚ್ಚಿನ ಒಂದು ಒತ್ತು ಕೊಡ್ತೀವಿ. ಅದ್ರ ಜೊತೆಯಾಗಿ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿ ಅರಣ್ಯ ಆವಿಷ್ಕಾರ ಅಂತ ಸುಮಾರು ಒಂದು 100 ಕೋಟಿ ವೆಚ್ಚದಲ್ಲಿ
ಇಡೀ ಒಂದು ಕಲ್ಯಾಣ ಕನ್ನಡ ಭಾಗದಲ್ಲಿ ಆ ಒಂದು ಯೋಜನೆ ಕೂಡ ನಾವು ಮಾಡಿದ್ದೀವಿ. ಬಹುಶಃ ಜಾನ್ವರಿಯಲ್ಲಿ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ ಅವರ ಒಂದು ನೇತೃತ್ವದಲ್ಲಿ. ಇವತ್ತು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ನಾನು ಬರ್ಬೇಕಂತ ಅವ್ರು ಹೇಳಿದ್ರು.